ಆತ್ಮೀಯರಾಗಿರುವಂಥ ಪ್ರಕಾಶ್ ಮತ್ತು ಅವರ ದಂಪತಿಯವರು ಬಹುಶಃ ಇವತ್ತು ಅವರ ತಂದೆ ತಾಯಂದಿರ ಮತ್ತು ಗುರು ಹಿರಿಯರ ಆಶೀರ್ವಾದ ಮೂಲಕ ಈಗಲೇ ಬಹುಶಃ ನೂತನವಾದ ಇವತ್ತು ಅನ್ವಿತ್ ಎಲೆಕ್ಟ್ರಿಕ್ಸ್ ಹೋಮ್ ಅಪ್ಲಯನ್ಸಸ್ನ ಈ ಒಂದು ಉದ್ಘಾಟನೆ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮತ್ತು ನಿರ್ಗಮಿಸಿದಂಥ ಸಮಿತರು ಗೌತಂತ ಸಂಸದ ಶ್ರೀನಿವಾಸ್ ಪೂಜಾರಿಯವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವರು ಸನ್ಮಿತರಂಥ ಹೈದರ್ ಪ್ರತಿಭಾಳಿರವರೇ, ಅದಕ್ಕೆ ನಮಗೆ ಗೌರವಿತರಾಗಿರುವಂತಹ ಗೌತಮ್ ಮಂಜಪ್ಪ ಕಾರ್ನವರವರೇ, ಸತೀಶ್ ಕುಂಪಲ್ರವರೇ, ಅದೇ ರೀತಿ ನಮ್ಮ ಗೌರವಂತ ಸೂರ್ಯನಾರಾಯಣ್ ಹೊಲ್ಲರವರೇ, ನಮ್ಮ ಅನಿಲ್ ಅವರೇ, ಅದೇ ರೀತಿ ನಮ್ಮ ಗೌರವಂತಹ ಚಿದಾನಂದ, ನಮ್ಮ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂಥ ಚಿದಾನಂದ ಅವರೇ, ನಮ್ಮ ಸನ್ಮಿತರಂಥ ಕೌನ್ಸಿಲರ್ ಆಗಿರುವಂಥ ಲಕ್ಷ್ಮಣ್ ಅವರೇ, ರಾಜನ್ ಅವರೇ, ಸತೀಶ್ ನಾಯಕನವರೇ, ಮುಂದಿನ ಎಲ್ಲ ಗುರು ದಿನೇಶ್ ಮತ್ತು ಚಂದ್ರಶೇಖರ್ ಉಚ್ಚಲ್ ಅವರು, ಮುಸ್ಲಿಂ ಮೊಹಮ್ಮದ್ ಎಲ್ಲ ನಮ್ಮ ಸನ್ಮಿತರೇ, ಈ ಒಂದು ಅನ್ವಿತ್ ಎಲೆಕ್ಟ್ರಿಕ್ ಹೋಮ್ ಅಪ್ಲಯನ್ಸ್ನ ಸಿಬ್ಬಂದಿ ವರ್ಗದವರೇ, ಪ್ರವೀಣ್ ಮತ್ತು ಇನ್ನಿತರ ಎಲ್ಲ ನಮ್ಮ KT ಸೋನರವರೇ, ಇಂತೆಲ್ಲ ಸನ್ಮಿತರೆ, ಅತ್ಯಂತ ಸಂತೋಷವಾಗ್ತದೆ. ಅನ್ವಿತ್ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ನ ಈ ಒಂದು ನೂತನವಾಗಿ ಪ್ರಾರಂಭಗೊಂಡಂತಹ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾವು ಪ್ರಕಾಶ್ ಮತ್ತು ಅವರ ಕುಟುಂಬಸ್ಥರನ್ನು ಎಲ್ಲನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ನಮ್ಮ ಸಮಾಜಕ್ಕೆ ಕೆಲವೊಂದು ಮಾಡೆಲ್ಗಳು ಬೇಕು, ಮಾದರಿ ಮತ್ತು ಪ್ರೇರಣೆ ಬೇಕು, ಯಾರ್ಯಾರು ಅಂತೇಳಿ ವ್ಯಾಪಾರದ. ಸೊ ಇವತ್ತಿನ ಯುವ ಜನಾಂಗಕ್ಕೆ, ಆಧುನಿಕ ಮತ್ತು ಅಂತರ್ಜಾಲ ಯುವ ಜನಾಂಗಕ್ಕೆ ನಮ್ಮ ಸಮಾಜದಲ್ಲಿ ಮತ್ತು ದೇಶದ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಪ್ರೀತಿ ವಿಶ್ವಾಸ ಕೆಲಸ ಮಾಡಿದರೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ತೋರಿಸುವುದಿದ್ರೆ ಅದು ಪ್ರಕಾಶ್ ಕೂಡ ಇವತ್ತು ಒಬ್ಬರು ಅಂತ ಭಾಳ ಹೆಮ್ಮೆನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸಿಕೊಂಡು ಇವತ್ತು ಹಂತದ ಆ ಒಂದು 14 ವರ್ಷದಿಂದ ನಾನೇ ಬಂದು ಉದ್ಘಾಟನೆ ಮಾಡಿದಂತೆ ಒಂದು ನಮ್ಮ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಮತ್ತು ಫರ್ನಿಚರ್ ಶಾಪ್ ಏನಿತ್ತ ಇವತ್ತು ಅದು ದೇಲಗಟ್ಟೆಯಲ್ಲಿ ಮತ್ತೊಂದು ಪ್ರಾರಂಭ ಆಗಿ ಮತ್ತೆ ಇಲ್ಲಿ ನೂತನವಾಗಿ ಇನ್ನೂ ಕೂಡ ಅದನ್ನು ವಿಸ್ತರಣೆಗೊಳಿಸುವ ಪ್ರಾರಂಭ ಮಾಡಿದರೆ ಅದು ಎಲ್ಲರಿಗೆ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಮತ್ತು ಸರ್ವರಿಗೂ ಕೂಡ ಸಮಾಜ ಅವಕಾಶ ಇದೆ ಅಂತ ತೋರಿಸಿಕೊಂಡು ದೊಡ್ಡ ಮಟ್ಟ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಿಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗಿ ಬಹುಶಃ ಇಷ್ಟು ವ್ಯಾಪಾರ ಇದೆ, ನೀವು ಬೇರೆ ಬೇರೆ ರೀತಿಯಿಂದ ಬಹುಶಃ ತಾವಿವತ್ತು ಅತ್ಯಂತ ಯಶಸ್ವಿ ಆಗಿದ್ದರೆ ಬನ್ನಿ ನಮ್ಮೆಲ್ಲರ ಗೌರವಿತರಾಗಿರುವಂತಹ ನಮ್ಮ ತೊಕ್ಕೋಡು ಚರ್ಚಿನ ಧರ್ಮವಂತ ಸಿಪ್ರೇಮ್ ಪಿಂಟು ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರ ನಮ್ಮ ಪ್ರೀತಿ ನಾನೇ ಸ್ವಾಗತಿಸ್ತೇನೆ. ಆದ ಕಾರಣ ಎರಡನೇದು ಬಹುಶಃ ಈ ಒಂದೆಲ್ಲ ಅವರ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿರುವಂತಹ ಒಂದು ಆ ವಸ್ತಿಯಲ್ಲಿ ಅದರ ಗುಣಮಟ್ಟ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ಒಂದು ವ್ಯಾಪಾರ ಇವತ್ತು ಅತ್ಯಂತ ಯಶಸ್ವಿ ಆಗದಿದ್ದರೆ ಅದು ಪ್ರಕಾಶ್ ಅವರ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವವೇ ಅವ್ರ ಮೇಲೆ ತಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ಕೂಡ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮಗೆ ಆ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವ ಅಂತ ರೂಪಿಸ್ಕೊಳ್ಬೇಕಂತ ಕೂಡ ನಮಗೆ ಇಲ್ಲಿ ಬಹುಶಃ ಸಂದೇಶ ತಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಕ್ಷೇತ್ರ ಜನರ ಪರ ಎಲ್ಲರ ಪರ, ಯಾಕೆ ನೀವು ಬಹುಶಃ ಇಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ ತಕ್ಷಣ ಭಾಳಷ್ಟು ಇಲ್ಲಿ ಉದ್ಯೋಗ ಬರ್ತದೆ. ಉದ್ಯೋಗ ಬಂದ ಸಂದರ್ಭದಲ್ಲಿ ಆ ಊರಿನ ಕುಟುಂಬಸ್ಥ ಒಬ್ಬನಿಗೆ ಉದ್ಯೋಗ ಅಲ್ಲ, ನೀವು ಕುಟುಂಬಕ್ಕನ್ನು ಉದ್ಯೋಗದ ರೀತಿಯಲ್ಲಿ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿದೆ, ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹಾಕಿ ಬಹುಶಃ ಏನಾದರೂ ವ್ಯಾಪಾರ ಅಥವಾ ಶಾಪ್ ಅಥವಾ ಏನಾದರೂ ಫ್ಯಾಕ್ಟ್ರಿ ಹಾಕಲಿ ಬಂದರೆ ಇಮ್ಮಿಡಿಯೇಟಾಗಿ ಕಣ್ಣು ಮುಚ್ಚೋರಿಗೆ ಪರ್ಮಿಷನ್ ಕೊಡಬೇಕು. ಸಣ್ಣ ವಿಚಾರ ನಾವು ತೊಂದರೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ಇಂಥ ಸಂಸ್ಥೆಗಳು ಬಂದರೆ ಮಾತ್ರ ಉದ್ಯೋಗ ಸಿಕ್ಕುವಂಥ ಅವಕಾಶ ಆಗ್ತದೆ, ಊರು ಬೆಳವಣಿಗೆ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ. ನನಗೆ ಸಂತೋಷ ಇವತ್ತು ಉಳ್ಳಾಲ ಅತ್ಯಂತ ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ತೊಕ್ಕೋಟಿನ ಈ ಪ್ರದೇಶದಲ್ಲಿ 14 ವರ್ಷ ಹಿಂದಿದ್ದಂಥ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಅದು ಇವತ್ತು ನೂತನವಾಗಿ ಅವರು 2 ಶಾಪ್ ಆಗಿ ಮತ್ತೆ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸ್ ಬರುವುದಿದ್ದರೆ ಅದರ ಅರ್ಥ ಏನು? ತೊಕ್ಕೋಟಿನಲ್ಲಿ ಭಾಳಷ್ಟು ಶ್ರೀಮಂತ ಎಲ್ಲರ ಕಿಸೆಯಲ್ಲಿ ದುಡ್ಡಿದೆ, ಅದ ಕಾರಣದಲ್ಲಿ ವ್ಯಾಪಾರ ಆಗ್ತದೆ ಅಂತೇಳಿ ಸಂದೇಶ ಕೂಡ ಕೊಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕವಾಗಿ ಉಳ್ಳಾಲದವರು ಭಾಳ ಸುದೃಢರಾಗಿದ್ದಾರೆ ಅಂತ ಸಂದೇಶವನ್ನು ಇವತ್ತು ಕೊಡ್ತದೆ. ಅದಕ್ಕಾಗಿ ನಮಗೆಲ್ಲರಿಗೆ ಅತ್ಯಂತ ಸಂತೋಷದ ಒಂದು ವಿಚಾರ ಹೇಳಿಕೊಳ್ತಾ ಬಹುಶಃ ಈಗಾಗಲೇ ಹೇಳಿದಾಗೆ ಬಹುಶಃ ಇದು ಕೋಟೆಪುರದಿಂದ ನಾವು ಬಹುಶಃ ಬೋಳಾರಕ್ಕೆ ಬ್ರಿಡ್ಜ್ ಆದ ನಂತರ ಇವ್ರನ್ನ ಅಭಿವೃದ್ಧಿಯ ಜನಸಂದಣಿಯಾಗಿ ಇವತ್ತು ಬೇರೆ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಅಂಡರ್ ಬ್ರಿಡ್ಜ್ ಏನಿದೆ ಆ 6 ತಿಂಗಳ ಒಳಗಡೆ ಬಹುಶಃ ಅದು ಕೋಟೆ ನಮ್ಮ ತೊಕ್ಕೋಡು ಜಂಕ್ಷನಿಂದ ಹೈವೇಗೆ ಅಂಡರ್ ಪಾಸ್ ಕೂಡ ಬಹುಶಃ ಅತಿ ಶೀಘ್ರದಲ್ಲಿ ಕೆಲಸ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ.
ಇಲ್ಲಿ ಕೂಡ 2 ಬ್ರಿಡ್ಜ್ ಏನಿದೆ ಆ 2 ಬ್ರಿಡ್ಜ್ ಕೂಡ ಇವತ್ತು ಡಬಲ್ ಬ್ರಿಡ್ಜ್ ಆಗಿ ಅಗಲೀಕರಣಗೊಳ್ಳುವಂತ ಹಾಗೆ ಉಳ್ಳಾಲ ಬೈಲ್ ತನಕ ಕೂಡ ಮತ್ತೆ 30 ಕೋಟಿ ರೂಪಾಯಿ ರಸ್ತೆ ಸಂಪೂರ್ಣವಾಗಿ ಅಗಲೀಕರಣ ಜೊತೆಯಲ್ಲಿ ತೊಕ್ಕೋಡು ಜಂಕ್ಷನ್ ಎಲ್ಲಿ ಹೊಲಪೇಟೆ ಜಂಕ್ಷನ್ ಕೂಡ ಅದು ಕೂಡ ಇವತ್ತು ಮೊನ್ನೆ ಬಂದು DC ಅವರೆಲ್ಲ ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಕೆಲವರಿಗೆ ತೊಂದರೆ ಆಗ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಒಂದು ಅಭಿವೃದ್ಧಿ ಆಗಬೇಕಾದ್ರೆ ತೊಂದರೆ ಆಗ್ತದೆ. ಈಗ ನಾವು ಮಂಗಳೂರಿಂದ ಪಂಪಳ್ಳಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟೋ ಅಂಗಡಿ ಹೋಗಿದೆ, ಎಷ್ಟೋ ಮನೆಗಳು ಹೋಗಿದೆ, ಡೆವಲಪ್ ಆಗಬೇಕು. ಅಲ್ಲೇ ತನಕ ನಾವು ಯಾರು ಕೂಡ ಉಪದ್ರ ಮಾಡಲಿಲ್ಲ. ಅದೊಂದು ಹಂತ ಬಂದಾಗ ನಮಗೆ ಇದೇನು ಮಾಡೋ ಉಪಾಯ ಇಲ್ಲ. ಅದು ಆ ಒಂದು ಸಂದರ್ಭದಲ್ಲಿ ಈ ಹೊಲಪೇಟೆ ಎಲ್ಲ ಕೂಡ ನಮಗೆ ಸಹಕಾರ ಇವತ್ತು ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಈ ಊರ ಅಭಿವೃದ್ಧಿಯನ್ನು ಅತ್ಯುತ್ತಮವಾದ ಒಂದು ಸಾಮರಸ್ಯದ ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಉತ್ತಮವಾದ ಪ್ರದೇಶವನ್ನು ಯುವಜನರಿಗೆ ಬಿಟ್ಟು ಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಆ ಕೆಲಸ ನಾವೆಲ್ಲ ಕೂಡ ಮಾಡೋದನ್ನು ಹೇಳಿಕೊಳ್ತಾ ನಾನು ಪ್ರಕಾಶ್ ಅವರಿಗೆ ಮತ್ತೆ ಅಭಿನಂದನೆ ಸಲ್ಲಿಸಿ ಮತ್ತು ನಿಮ್ಮ 3ನೇ ಬ್ರಾಂಚನ್ನು ಮತ್ತೆ ಆದಷ್ಟು ಶೀಘ್ರ ತಾವು ಇವತ್ತು ಪ್ರಾರಂಭ ಮಾಡಿ ಆ 3ನೇ ಬ್ರಾಂಚ್ ಕೂಡ ನಮ್ಮ ಕ್ಷೇತ್ರ ಸುತ್ತಾಗಲೇ ಎಲ್ಲಿಯಾದೊಂದು ಕಡೆ ಇರಲಿ ಅಂತ ಕೂಡ ನಾನು ಮತ್ತೆ ನಿಮಗೆ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲನೂ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.